ಇದು ಕೇವಲ ಒಂದು ಗ್ರಾಮ ಅಲ್ಲ, ಕೃಷಿ ಮತ್ತು ಸಂಸ್ಕೃತಿಯ ಸುಂದರ ಸಂಗಮ. ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ಇವತ್ತ ಈ ಒಂದು ವಿಡಿಯೋದಾಗ ಏನ್ ತೋರ್ಸಾತೇವ ಅಂದ್ರ ನಮ್ಮ ಧಾರವಾಡದ ಹೆಬಸೂರ್ ಗ್ರಾಮವನ್ನ ಈ ಒಂದು ವಿಡಿಯೋದಾಗ ತೋರ್ಸಾತೇವೆ. ಮತ್ತೆ ಆ ಗ್ರಾಮದ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ಅಂತ ನೀವು ಕೂಡ ಅಲ್ಲಿ ವಿಸಿಟ್ ಮಾಡ್ಬೋದು. ಲೊಕೇಶನ್ ಡಿಸ್ಕ್ರಿಪ್ಷನ್ ಇದೆ, ಒಂದ್ಸಾರಿ ವಿಸಿಟ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಹೆಬಸೂರ್ ಗ್ರಾಮ ಧಾರವಾಡ ಜಿಲ್ಲೆಯ ಕೃಷಿ ಸೊಬಗಿನ ಹಳ್ಳಿ. ಧಾರವಾಡ ಜಿಲ್ಲೆಯ ಅನೇಕ ಸುಂದರ ಗ್ರಾಮಗಳಲ್ಲಿ ಹೆಬಸೂರ್ ಗ್ರಾಮವು ಒಂದು ಪ್ರಮುಖ ಗ್ರಾಮವಾಗಿದೆ. ಈ ಗ್ರಾಮ ತನ್ನ ಕೃಷಿ ಚಟುವಟಿಕೆಗಳು, ಶಾಂತ ವಾತಾವರಣ ಮತ್ತು ಗ್ರಾಮೀಣ ಸಂಸ್ಕೃತಿಗಾಗಿ ಪ್ರಸಿದ್ಧವಾಗಿದೆ. ಹೆಬಸೂರ್ ಉತ್ತರ ಕರ್ನಾಟಕದ ನೈಜ ಗ್ರಾಮೀಣ ಬದುಕಿನ ಪರಿಚಯಿಸುವ ಸುಂದರ ಹಳ್ಳಿಯಾಗಿದೆ. ಹೆಬಸೂರ್ ಗ್ರಾಮದ ಸ್ಥಳವನ್ನು ನೋಡಿದರೆ, ಹೆಬಸೂರ್ ಗ್ರಾಮವು ಹುಬ್ಬಳ್ಳಿಯಿಂದ ಸುಮಾರು 22 ಕಿಲೋಮೀಟರ್ ಹಾಗೂ ಧಾರವಾಡದಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿದೆ. ಉತ್ತಮ ರಸ್ತೆಯ ಸಂಪರ್ಕ ಹೊಂದಿರುವ ಈ ಗ್ರಾಮಕ್ಕೆ ಸುಲಭವಾಗಿ ತಲುಪಬಹುದು. ಈಗ ಇದನ್ನ ಯಾವ ಬೆಳೆ ಹಾಕತ್ರಿ? ಇಲ್ಲಿ ಯಾವ ಬೆಳೆ ಹಾಕ್ತಿರಿ? ಈಗ ಹೆಸರು ಹಾಕಿವ್ರಿ. ಈಗ ಹೆಸರ್ರಿ ಅದ ನಮ್ದ ಇದನ್ನ ಕಡಿಮೆ ಸಮಯದಲ್ಲಿ ಹೆಚ್ಚು ಕಟಾವು ಮಾಡಲು ಸಹಾಯವಾಗಲಿ ಎಂದೇ ನಮ್ಮ ನ್ಯೂ ಹೊಲ್ಯಾಂಡ್ ಕಂಪನಿ ಹಾರ್ವೆಸ್ಟರ್ TS 530 ಮಷಿನ್ ಈ ಒಂದು ರೈತರಿಗಾಗಿ ಬಂದಿರೋ ಮಷಿನ್ ಆಗಿದೆ. ಇದರಿಂದ ರೈತರಿಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಎಕರೆ ಪ್ರದೇಶದ ಬೆಳೆಯ ಕಟಾವು ಮಾಡಬಹುದು. ಸಮಯಕ್ಕೆ ಸರಿಯಾಗಿ ಕೊಯ್ಲು ಮಾಡುವುದರಿಂದ ಬೆಳೆ ನಷ್ಟ ಕಡಿಮೆ ಆಗುತ್ತದೆ, ರೈತನ ಲಾಭ ಹೆಚ್ಚಾಗುತ್ತದೆ. AC ಕ್ಯಾಬಿನ್ ಸೌಲಭ್ಯ, ಬಿಸಿಲು, ಧೂಳು ಮತ್ತು ಮಳೆಯಿಂದ ಚಾಲಕನಿಗೆ ರಕ್ಷಣೆ, ಆಯಾಸು ಕಡಿಮೆ ಆಗುವುದರಿಂದ ಹೆಚ್ಚು ಸಮಯ ಕೆಲಸ ಮಾಡಬಹುದು. ಒಂದೇ ಯಂತ್ರದಲ್ಲಿ 4 ಕೆಲಸ: ಬೆಳೆ ಕತ್ತರಿಸುವುದು, ಧಾನ್ಯ ಬೇರ್ಪಡಿಸುವುದು, ಧಾನ್ಯ ಸ್ವಚ್ಛಗೊಳಿಸುವುದು, ಧಾನ್ಯ ಸಂಗ್ರಹಿಸುವುದು. ಇಲ್ಲಿ ಈಗ ಆ ಟೈಮ್ ಇವು ಹೆಸರು ಬಂದಾಗ ಬಂದ್ರಂದ್ರ ಜಬ್ ಕೆಲಸ. ಹೋದ್ರಂದ್ರ ಬಾಳ ಹೋಗದ್ ಹೊಲ. ಹಾ ರೀ. ಮಷಿನ್ ಬಗ್ಗೆ ಏನ್ ಅನ್ಸಿದ್ರಿ? ಚಲೋ ಅನ್ಸಿದ್ರಿ, ರೈತರಿಗೆ ಹೆಲ್ಪ್ ಆಗ್ತದ್ರಿ. ಯಾಕಪ್ಪ ಈಗ ನಮ್ಮಲ್ಲಿ ಬರ್ತಾವ ಹಾಕಿಸ್ತಾವ್ರಿ, ಅವು ಬ್ಲಡ್ ಬರ್ತಾವ. ಮತ್ ಇದ್ರ ಕ್ಲೀನ್ ಅಂದ್ರೆ ಮತ್ ಇದನ್ನ ಹಾಕಿಸ್ತಾರ ಎಲ್ಲಾರು. ಇದು ಹೆಂಗ ರೈತರಿಗೆ ಲಾಭ ಆಗಂಗ ಐತ್ರಿ? ಐತ್ರಿ, ಲಾಭ ಆಗಂಗೈತಿ. ಈಗ ಇಂಥದ್ ಆತಂದ್ರಿ 100 ರೂಪಾಯಿ ಹೆಚ್ಚು ತಗಲ್ಲ ಬಾಡಿಗೆ ತಿರ್ಸ್ತಾರ. ಎಲ್ಲಾರು ಇದ ಬೇಕಂತ 100 ರೂಪಾಯಿ ಹೆಚ್ಚು ಹೋದ್ರು ಏನಂತೀರಿ ಸರಿ? LOG ಜಾದವ್. ಕೃಷಿಯೇ ಜೀವಾಳ. ಹೆಬಸೂರ್ ಗ್ರಾಮದ ಜನರು ಪ್ರಮುಖ ಉದ್ಯೋಗ ಕೃಷಿಯಾಗಿದೆ. ಇಲ್ಲಿನ ರೈತರು ಜೋಳ, ಗೋಧಿ, ಹತ್ತಿ, ಮೆಣಸಿನಕಾಯಿ ಹಾಗೂ ಇತರ ಬೆಳೆಗಳನ್ನು ಬೆಳೆಯುತ್ತಾರೆ. ಮಳೆಗಾಲದಲ್ಲಿ ಹಸಿರಿನಿಂದ ಕಂಗೊಳಿಸುವ ಹೊಲಗಳು ಗ್ರಾಮದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಕೃಷಿ ಜೊತೆಗೆ ಪಶುಸಂಗೋಪನೆ ಗ್ರಾಮದ ಜನರ ಆದಾಯದ ಪ್ರಮುಖ ಮೂಲವಾಗಿದೆ. ಹಾಲು ಉತ್ಪಾದನೆ ಮತ್ತು ಜಾನುವಾರು ಸಾಕಾಣಿಕೆ ಗ್ರಾಮೀಣ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ.
ಗ್ರಾಮೀಣ ಸೌಂದರ್ಯ. ಹೆಬಸೂರು ಗ್ರಾಮದಲ್ಲಿ ಬೆಳಗಿನ ಸಮಯದಲ್ಲಿ ಪಕ್ಷಿಗಳ ಕಲರವ, ವಿಶಾಲವಾದ ಕೃಷಿ ಭೂಮಿ ಹಾಗೂ ಶುದ್ಧ ಗಾಳಿ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಮಳೆಗಾಲದಲ್ಲಿ ಹಸಿರು ಹೊಲಗಳು ಮತ್ತು ಪ್ರಾಕೃತಿಕ ಸೊಬಗು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಗ್ರಾಮೀಣ ಸೌಂದರ್ಯ. ಹೆಬಸೂರು ಗ್ರಾಮದಲ್ಲಿ ಬೆಳಗಿನ ಸಮಯದಲ್ಲಿ ಪಕ್ಷಿಗಳ ಕಲರವ, ವಿಶಾಲವಾದ ಕೃಷಿ ಭೂಮಿ ಹಾಗೂ ಶುದ್ಧ ಗಾಳಿ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಮಳೆಗಾಲದಲ್ಲಿ ಹಸಿರು ಹೊಲಗಳು ಮತ್ತು ಪ್ರಾಕೃತಿಕ ಸೊಬಗು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಮೂಲಭೂತ ಸೌಲಭ್ಯಗಳು. ಗ್ರಾಮದಲ್ಲಿ ವಿದ್ಯುತ್, ಕುಡಿಯುವ ನೀರು, ರಸ್ತೆ ಹಾಗೂ ಬಸ್ ಸೌಲಭ್ಯಗಳು ಲಭ್ಯವಿದ್ದು, ಹುಬ್ಬಳ್ಳಿ ಮತ್ತು ಸುತ್ತಮುತ್ತಲಿನ ಪಟ್ಟಣಗಳಿಗೆ ಉತ್ತಮ ಸಂಪರ್ಕ ಇರುವುದರಿಂದ ಗ್ರಾಮಸ್ಥರಿಗೆ ಸಂಚಾರ ಸುಲಭವಾಗಿದೆ. ಹೆಬಸೂರದ ವಿಶೇಷತೆಯನ್ನು ನೋಡಿದರೆ, ಹೆಬಸೂರು ಗ್ರಾಮವು ಕೃಷಿ, ಸಂಸ್ಕೃತಿ ಹಾಗೂ ಗ್ರಾಮೀಣ ಜೀವನದ ಸುಂದರ ಸಂಯೋಜನೆಯಾಗಿದೆ. ಉತ್ತರ ಕರ್ನಾಟಕದ ನೈಜ ಹಳ್ಳಿಯ ಜೀವನವನ್ನು ಅನುಭವಿಸಲು ಬಯಸುವವರಿಗೆ ಈ ಗ್ರಾಮ ಉತ್ತಮ ಉದಾಹರಣೆಯಾಗಿದೆ. ಕೊನೆಯದಾಗಿ, ಧಾರವಾಡ ಜಿಲ್ಲೆ ಹೆಬಸೂರು ಗ್ರಾಮವು ತನ್ನ ಕೃಷಿ ಪರಂಪರೆ, ಶಾಂತ ವಾತಾವರಣ ಮತ್ತು ಗ್ರಾಮೀಣ ಸೊಬಗಿನಿಂದ ವಿಶೇಷ ಸ್ಥಾನ ಪಡೆದುಕೊಂಡಿದೆ. ಇಂತಹ ಗ್ರಾಮಗಳು ಕರ್ನಾಟಕದ ಸಂಸ್ಕೃತಿ ಮತ್ತು ಕೃಷಿ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಮಹತ್ವ ಪಾತ್ರ ವಹಿಸಿವೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಮ್ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.